ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಮಂಜು ಶ್ರೀನಿವಾಸ್ ಕನ್ನಡ ಬ್ಲಾಗ್ಸ್. ನಾನಿವತ್ತು ತೋರಿಸ್ಕೊಡ್ತಾ ಇರೋ ಸಂಡೇ ಸ್ಪೆಷಲ್. ನಮ್ಮನೇಲಿ ಚಿಕನ್ ಬಿರಿಯಾನಿ ಮಾಡಿದೆ ನೋಡಿ. ಒಂದು ಕುಕ್ಕರ್ ಇಟ್ಕೊಂಡು ಸ್ಟವ್ ಆನ್ ಮಾಡಿಕೊಂಡು ಎಣ್ಣೆ ಮತ್ತು ತುಪ್ಪ ಹಾಕ್ಕೊಂಡು ಮರಾಠಿ ಮಗ್ಗು, ಸ್ಟೋನ್ ಫ್ಲವರು, ಪಲಾವ್ ಎಲೆ, ಏಲಕ್ಕಿ, ಚಕ್ಕೆ, ಲವಂಗ, ಸೋಂಪು ಕಾಳು, ಕಸ್ತೂರಿ ಮೇಥಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಆನಂತರ ಈರುಳ್ಳಿ ಹಾಕಿ ಹಸಿಮೆಣ್ಸಿಕಾಯಿ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ. ಬ್ರೌನ್ ಕಲರ್ ಆಗೋ ತನಕ ಮಾಡ್ಕೊಳ್ಳಿ, ಕಪ್ಪಗೆ ಮಾಡ್ಕೊಳಕ್ಕೆ ಹೋಗಬೇಡಿ. ಮಾಡ್ಕೊಂಡಿದ್ದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ. ಮನೇಲಿರೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆದರೂ ಪರವಾಗಿಲ್ಲ, ಅಂಗಡಿಯಿಂದ ತಂದು ಹಾಕ್ತೀವಂದ್ರೂ ಪರವಾಗಿಲ್ಲ. ನಾನು ಮನೆಯಲ್ಲೇ ಮಾಡಿದ್ದು ಇತ್ತು, ಅದಕ್ಕೆ ಹಾಕಿದ್ದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದ ನಂತರ ನಾನು ಟೊಮೊಟೊ ಹಾಕ್ತಾಯಿದ್ದೀನಿ. ಟೊಮೊಟೊದಲ್ಲಿರುವ ನೀರಿನ ಅಂಶ ಎಲ್ಲ ಚೆನ್ನಾಗಿ ಬಿಟ್ಕೋಬೇಕು. ಆ ರೀತಿ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡಿ ಒಂದು 5 ಮಿನಿಟ್ಸ್ ಆದರೂ ಮಾಡಿದ ನಂತರ ನಾನು ಹಾಕ್ಕೊಳ್ತಾ ಇದ್ದೀನಿ ಅರಿಶಿನ ಪುಡಿ, ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ. ನೀವು ಬೇಕಂದರೆ ಚಿಕನ್ ಮಸಾಲ ಬರುತ್ತೆ ಮತ್ತು ಚಿಕನ್ನು ಬಿರಿಯಾನಿ ಪೌಡರ್ ಬರುತ್ತಲ್ಲ ಅದು ಹಾಕ್ಕೊಳ್ತಾರೆ. ನಾನು ಹಾಕ್ತಿರೋದು ಬಿರಿಯಾನಿ ಪೌಡರ್ ಏನೂ ಯೂಸ್ ಮಾಡಲಿಲ್ಲ. ನಾನು ಈ 4 ಮಸಾಲೆಗಳನ್ನ ಹಾಕ್ಬಿಟ್ಟು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಫಸ್ಟೇ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಒಬ್ಬರು ಚಿಕನ್ ಹಾಕಿದ್ಮೇಲೆ ಮಿಕ್ಸ್ ಮಾಡ್ತಾರೆ. ನಾನು 2 ಥರನೂ ಮಾಡ್ತೀನಿ, ಅದು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ನಾನಿವತ್ತು ಮಾಡ್ತಿರೋದು ಈ ರೀತಿ. ನಾನು ಟೊಮೊಟೊ ಎಲ್ಲ ಅದಾದಮೇಲೆ ಚೆನ್ನಾಗಿ ಫ್ರೈ ಆದಮೇಲೆ ಹಾಕ್ಕೊಂಡೆ. ಮತ್ತು ನೋಡಿ ಮಸಾಲೆಗಳೆಲ್ಲ ಹಾಕ್ಕೊಂಡ್ಮೇಲೆ ಪುದೀನ ಮತ್ತು ಕೊತ್ತಂಬರಿ ಹಾಕ್ಕೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ್ನೆಲ್ಲ ಹಾಕ್ಕೊಂಡೆ. ಆಮೇಲೆ ಮೊಸರು 1 ಕಪ್ ಹಾಕ್ಕೊಂಡೆ. ಚಿಕನ್ನಿಗೂ ಮೊಸರಲ್ಲಿ ನೆನೆಸಿಟ್ಕೋಬೋದು ಚಿಕನ್ನ. ನಾನು ಇಲ್ಲಿ ಡೈರೆಕ್ಟಾಗಿ ಮೊಸರು ಹಾಕಿದ್ದೀನಿ. ಅಲ್ಲಿ ಒಂದು ಸ್ವಲ್ಪ 1-2 ಸ್ಪೂನಷ್ಟು ಹಾಕಿ ಕಲಸಿಟ್ಕೊಂಡಿದ್ದೀನಿ. ಚಿಕನ್ನು ಮೊಸರಲ್ಲಿ ನೆನೆಸೋದ್ರಿಂದ ತುಂಬ ಟೇಸ್ಟಾಗಿರುತ್ತೆ. ಮತ್ತು ಮೊಸರು ಹಾಕಿ ಮತ್ತು ಸ್ವಲ್ಪ ಸಾಲ್ಟ್ ಹಾಕಿ ನೆನೆಸಿಟ್ಕೊಳ್ತಾರೆ. ನಾನು ಸಾಲ್ಟ್ ಹಾಕಿಲ್ಲ ಮತ್ತು ಇವಾಗ ಸಾಲ್ಟ್ ಹಾಕ್ತಿದ್ದೀನಿ ನೋಡಿ. ನಾನು ಚಿಕನ್ ಬೇಯೋವಾಗೆ ಫ್ರೈ ಮಾಡೋವಾಗೆ ನಾನು ಸಾಲ್ಟ್ ಹಾಕ್ಕೊಳ್ತೀನಿ. ನಾನು ಬಿರಿಯಾನಿ ಮತ್ತು ಟೊಮೊಟೊ ರೈಸ್ ಈ ಥರದಕ್ಕೆಲ್ಲ ಕಲ್ಲುಪ್ಪು ಯೂಸ್ ಮಾಡ್ತೀನಿ, ಅದು ತುಂಬ ಟೇಸ್ಟ್ ಕೊಡುತ್ತೆ ಅಂತೇಳಿ. ಬೇರೆ ಐಟಮ್ಸ್ಗೆಲ್ಲನೂ ನಾನು ಪಡ್ಡು ದೋಸೆ ಅಂಥದಕ್ಕೆ ಪುಡಿ ಉಪ್ಪು ಯೂಸ್ ಮಾಡ್ತೀನಿ. ಈ ಥರ ಚೆನ್ನಾಗಿ ಫ್ರೈ ಆಗಿ ಅದೆಲ್ಲ ಚೆನ್ನಾಗಿ ಬೇಯಬೇಕು. ಬೇಯಾದ ನಂತರ ಹಾಟ್ ವಾಟರ್ ಹಾಕ್ಕೋತಾ ಇದ್ದೀನಿ ನಾನು, ಕಾಯಿಸಿರೋ ನೀರು. ಬಿಸಿ ಮಾಡಿ ಕಾಯಿಸಿ ಹಾಕ್ಕೊಂಡು ನಾನು ನೀರನ್ನ ಆನಂತರ ಅದು ಮುಚ್ತೀನಿ ನಾನು. ಮೇಲ್ಗಡೆ ಮುಚ್ಚಳ ಮುಚ್ಚಬೇಕು ಒಂದು 5 ನಿಮಿಷ. ಚೆನ್ನಾಗಿ ಅದು ಕೊತ ಅಂತ ಕುದಿಬೇಕು. ಕುದಿಯೋವಾಗ ನಾವು ಅಕ್ಕಿ ತೊಳೆದಿಟ್ಟು ನೆನೆಸ್ಕೊಂಡಿರ್ತೀವಲ್ಲ ಅಕ್ಕಿನ, ಆ ಅಕ್ಕಿನ ಹಾಕಿ ನೋಡಿ. ನಾನು ಅಕ್ಕಿ ಹಾಕಿದ್ದೀನಿ. ಹಾಕ್ಬಿಟ್ಟು ಅದನ್ನ ಚೆನ್ನಾಗಿ ಕುದ್ದಾದ್ಮೇಲೆ ಒಂದು 5 ಮಿನಿಟ್ಸು ಈ ಥರ ವಿಸಲ್ ಮುಚ್ಚಿ, ಕುಕ್ಕರ್ ಮುಚ್ಚಿ 3 ವಿಸಲ್ ಆಯಿತು ನಮ್ಮ ಮನೇಲಿ. ಅಕ್ಕಿ ಯಾವ್ದು ಹಾಕ್ಕೊಳ್ತೀರೋ ಅದ್ರ ಮೇಲೆ ನೀವು ವಿಸಲ್ ಹಾಕ್ಸ್ಕೊಳ್ಳಿ. ನಾನು 3 ವಿಸಲ್ ಹಾಕ್ಸಿದ್ದೀನಿ ನೋಡಿ. ಈ ಥರ ನಮ್ಮ ಮನೇಲಿ ಚಿಕನ್ ಬಿರಿಯಾನಿ ರೆಡಿಯಾಗಿತ್ತು. ತುಂಬ ಟೇಸ್ಟಿಯಾಗಿತ್ತು. ಯಾಕೆಂದರೆ ನನ್ನ ಮಕ್ಕಳಿಗೆ ಜಾಸ್ತಿ ಖಾರನೂ ಇರಬಾರ್ದು, ಮಸಾಲೆನೂ ಇರಬಾರ್ದು. ನಮ್ಮ ಮನೇಲಿ ನಮ್ಮ ಹಸ್ಬೆಂಡಂತೂ ವೆಜ್ ಮಾತ್ರ ತಿನ್ನೋದು, ನಾನ್ ವೆಜ್ ತಿನ್ನೋದಿಲ್ಲ. ನಮ್ಮ ಮಕ್ಕಳು ನಾನು ಅಷ್ಟೇ 3 ಜನಕ್ಕೆ ಮಾಡ್ಕೋಬೇಕು. ಈ ರೀತಿ ನಮ್ಮ ಮನೇಲಿ ಮಾಡ್ಕೊಂಡಿದ್ವಿ. ತುಂಬಾ ಚೆನ್ನಾಗಿತ್ತು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಮುಂದೆ ವಿಡಿಯೋಸ್ ಮಾಡ್ತಾ ಇರ್ತೀನಿ. ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್.